ಇವ ಬಾಗ್ಲು ಬಡಿಲಿ ಗಾಡಿ ಒಂದು ಎಷ್ಟು ಅಡ್ಡಾಡ್ತಾವ ಇವ ರೋಡಿನ ಮನಿ ಒಂದ ಹುಡುಗರು ಒಂದಿಟ್ಟು ಬಾಗಲ್ದಾಗ ಆಡ್ಯಾವ ಅನ್ನಂಗಿಲ್ಲ ನೋಡು. ಇದನ್ನ ಗೇಟ್ ಮಾಡಿಸಿ ಬೇಸ್ ಮಾಡ್ರಿ ಬಿಡ್ಲಾರಿ ನಾವು ಹುಡುಗ ದಾಟಿ ಬರಕ್ ಬರಂಗಿಲ್ಲ, ಸುಮ್ಮನೆ ಒಳಗ ಆಡ್ತತಿ. ಇವ ಏನು ಮಾಡಿದ್ವ ಇದನ್ನ ಮತ್ತೊಂದು ಟಿವಿಯ ಮಕ ಇಟ್ಕೊಂಡು ಕುಂತಂದ್ರೆ ಎತ್ತಾಗ ಲಕ್ಷ್ಯ ಇರಂಗಿಲ್ಲ ನೋಡು. ಬರೇ ಟಿವಿ ನೋಡಿದ್ದ ಹಲ್ ಕಿಸ್ತಿದ್ದ ಹಿಂಗಾಗಿ ನಮ್ಮ ಮನ್ಯಾಗ ನಾವು ತಲೆ ಕೆಟ್ಟ ಅದನ್ನ ಗೇಟ್ ಮಾಡಿಸ್ಯಾನ ನೋಡು ಮೊನ್ನೆ. ಮತ್ತೆ ತಿನ್ನಕ್ಕೇನು ಕಟ್ಕೊಂಡಿನ ಹೊಲಕ್ಕೆ ಯವ್ವ ಎಲ್ಲಿದವ ಏನು ಮಾಡ್ಕೋದು? ಉಪ್ಪಿಟ್ಟು ಮಾಡ್ಕೊಂಡೆ ಅಂದ್ರೆ ಆರಿ ಮಧ್ಯಾಹ್ನಕ್ಕೆ ಹೋಗೋದಿಲ್ಲ ರೇಣಿ. ಅದಕ್ಕೆ ಅಲ್ಲೇ ಪೂಜಾರ್ ಹುಡುಗ ಮಧ್ಯಾಹ್ನಕ್ಕೆ ನಾಷ್ಟ ತರಕ್ಕೆ ಹೋಗ್ತಿರ್ತೈತಿ ಆಳಿಗೆ. ಬಡ ಅವನ ಕೈ ರೊಕ್ಕ ಕೊಟ್ಟು ಒಂದು ಥರ್ಮಸ್ ಕೊಡೋಣ ಅವಂಗೆ. ಚಾ ಗಿರ್ಮಿಟ್ಟು ಮಿರ್ಚಿ ತಂದು ಕೊಡ್ತಾನ, ತಿಂದು ಅಲ್ಲೇ ತಣ್ಣಗೆ ಸಂಜೆ ಮಠ ವರೆ ಮಾಡಿ ಮನೆಗೆ ಬಂದು ಉಂಡ್ರಾತ್ವಾ ಯವ್ವ. ಹೌದು ವಾ ಯವ್ವ, ಏನು ಮಾಡೋದು? ನಾನು ಅವಲಕ್ಕಿ ಹೆಚ್ಚಿದ್ದೆ, ಇನ್ನು ಮಧ್ಯಾಹ್ನಕ್ಕೆ ಕುತ್ತಿಗೆ ಸಿಗ್ತಾವ ಬಿಡ ಯವ್ವ. ಏನು ಅವಲಕ್ಕಿ ಯವ್ವ ರೇಣಿ, ಹಬ್ಬ ಮಾಡಿ ಕೈಕಾಲು ಎದಕ್ಕೂ ಬರ್ದಂಗಾಗ್ಯಾವ ನೋಡ್ಲಿ. ಬರ ಯವ್ವ ಕುಂದ್ರನಕ್ಕಿ ಪ್ರೇಮಕ್ಕೆ ಬರೋ ಮಠ ಬರಕ. ಇದೆಲ್ಲ ಮಗುದಿಂದ ಒಂದು 8 ದಿನ ಬಿಟ್ಟು ಇದು ಬಂಗಾರ ರೇಟ್ ಇಳದತ್ತಂತಾರ. ಒಂದಿಟ್ಟು ಇದಕ್ಕೆ ಹುಬ್ಬಳ್ಳಿಗೆ ಹೋಗ್ಬರೋಣ ಯವ್ವ. ಈಗ ಬಂಗಾರ ತಗೋಬೇಕನ? ಇಲ್ಲಿ ಬಿಡ ಪಾರಕ್ಕ, ಸುಗ್ಗ್ಯಾಗ ಒಂದು 25,000 ರೂಪಾಯಿ ದುಡ್ದನೆ, ಅಷ್ಟು ಕೂಡ ಕೂಡ್ಸಿಟ್ಟೇನೆ. ಒಂದು ಮೇಲ್ಗುಂಡು ಒಂದು ಬೋರ್ಮಾಳ್ ಮಾಡಿಸ್ಕೊಂಡು ಬಂದ್ರಾತ. ನನ್ನ ಗಂಡಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಾಗ ಕೊಡ್ದ ಬಡ ತೊಗೊಂಬಂದ್ರಾತಂದು ಮಾಡೀನಿ. ಅದಕ್ಕೆ ಈಕಿದು ಪ್ರೇಮಕ್ಕೊಂದು ದೊಡ್ಡ ಕಳೆ ಮುಗಿತಂದ್ರೆ ಹೋಗೇ ಬಿಡೋಣ ಒಂದಿನ. ಅದನ್ನ ಯಾಕೆ ಬಂಗಾರ ಮಾಡಿಸ್ಕೊಂತಿಲ್ಲ? ಈಗ ಹೊಲ ಮಾಡೋರಿಗೆ ರೊಕ್ಕಿರಂಗಿಲ್ಲ, ಆಳಿಗೆ ಕೊಡಾಕ ಬಡ್ಡಿ ಹಂಗೆ ರೊಕ್ಕ ಕೇಳ್ತಾರ, ಅವ್ರಿಗೆ ಕೊಡು. ಒಂದಕ್ಕೆ 2 ದುಡಿತಿತ್ಲಿ, ಅದನ್ನ ಯಾಕೆ ಒಯ್ದು ಸುಳ್ಳ ಗುಡ ಅದನ್ನೇನು ಸರ ಹಾಕೊಂಡು ಅಡ್ಡಾಡ್ತೀನಿ ಹೊಲಕ್ಕೆ ಹೋಗ್ತೀನಿ. ಸುಳ್ಳ ಖಾಲಿ ಟುಜಿರಾಗ ಮೂಲ ಅದನ್ನ. ಈಗ ಪ್ರೇಮಕ್ನಂತವ್ರು ಆಳಿಗೆ ರೊಕ್ಕ ಕಡಿಮೆ ಬಿದ್ದಿರ್ತಾವ ನೋಡಿ, ಆಳಿಗೆ ಬೀಜಕ್ಕೆ ಗೊಬ್ಬರಕ್ಕೆ ಅಂತಾರೆ ಬಡ್ಡಿ ಹೆಂಗೆ ತೊಗೊಂತಾರ. ಅವ್ರಿಗೆ ಕೊಟ್ಟು 1 2 ಡಬಲ್ ಮಾಡ್ಕೊ. ಹೌದಾ? 1 2 ಡಬಲ್ ಹಾಕೈತೆ ರೊಕ್ಕ? ಹಂಗೆ ಮಾಡಿ ನಾ ಕಂಡಾಬಿಟ್ಟು ಬಂಗಾರ ಮಾಡ್ಕೊಂಡೀನಿ. ಅವ್ರಿಗೆ ಕಡಿಮೆ ಬಿದ್ದಾಗ ಸುಗ್ಗ್ಯಾಗ ಆಳಿಗೆ ಪಾಳಿಗೆ ಬೇಕಾಗಿರ್ತೈತಲ್ಲ, 5 ರೂಪಾಯಿ ಬಡ್ಡಿ ಅಂದ್ರೂ ಹೂನ ಅಂತಾರೆ, 6 ರೂಪಾಯಿ ಬಡ್ಡಿ ಅಂದ್ರೂ ಹೂನ ಅಂತಾರೆ, 10 ರೂಪಾಯಿ ಅಂದ್ರೂ ಹೂನ ಅಂತಾರೆ. ಸುಮ್ಮನೆ ಅಂತಾರೆ ಕೊಟ್ಟು ಸುಮ್ಮನೆ ಕುಂದ್ರಬೇಕು. 1 2 3 ಹಾಕತ್ತಲ್ಲೇ ರೊಕ್ಕ. ಹೌದಾ? ಹಂಗಾರ ಮುಂದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 2 3 4 ಮಾಡಿ ಸುಮ್ಮನೆ ತಕ್ಕ ಪಾಟ್ಲೆ ಬಿಲ್ ಅವ್ರು ಮಾಡಿಸ್ಬಿಡ್ತೇನೆ. ಮನಸ್ನ್ಯಾಗ ಮಡ್ಗಿ ತಿನ್ನಕತ್ಲ ನೋಡಿಕೆ. ಇನ್ನೂ ಬಡ್ಡಿ ಹಂಗೆ ರೊಕ್ಕನೇ ಕೊಟ್ಟಿಲ್ಲ, ಆಗಲೇ ಕನಸ್ನೇ ತೇಲಾಡಕತ್ಲಿಕ್ಕೆ. 1 2 ಡಬಲ್ ಅಂತ ಮತ್ತು 4 ಅಂತ ಶೇಖ್ ಮಾಮನ್ ಲೆಕ್ಕ ಹಾಕಿ ತಡಿಲೇರೇನಿ. ಬಾ ಕನಸು ಕಾಣಬೇಡ, ಇನ್ನೂ ರೊಕ್ಕನ ಕೊಟ್ಟಿಲ್ಲ, ಒಂದಿಟ್ಟು ತಡ್ಕೋ. ಅಲ್ಲ ಪ್ರೇಮಕ್ ನಂತರಿಗೆ ಈಗ ನಮ್ಮ ರೊಕ್ಕ ಅಂತ ಗೊತ್ತಾತಂದ್ರೆ ಬಡ್ಡಿ ಕೊಡ್ಬೇಕಲ್ಲ ಅವ್ರು. ಅಯ್ಯ ಭೂಷೇನಿ, ಆಕಿಗೆ ಯಾಕೆ ಹೇಳಕ್ ಹೋಗಿ ನೀನು ರೊಕ್ಕ ಅಂತ ಹೇಳಿ? ಆಕಿ ಪ್ರೇಮಕ್ಕ ಹೊಲ್ದಾಗ ಅಂತಿರ್ತಾಳ ಏನಂತಂತ ಅಂದ್ರೆ, ಇಲ್ಲ ನನಗೆ ಆಳಿಗೆ ರೊಕ್ಕನೇ ಇಲ್ದಂಗೆ ಆಗ್ಬಿಟ್ಟಿತ್ಲಿ ಇವ, ಅದಕ್ಕೆ ಎಲ್ಲರ ರೊಕ್ಕ ಸಿಗ್ತಾವನ್ನ ಕೇಳ್ಬೇಕಾಗೈತಿ ಅಂತಿರ್ತಾಳ. ಅವಾಗ ಏನನ್ನ ಕೊಬ್ಬೇಡ, ಒಟ್ಟು ಹೊತ್ತು 1 ತಾಸು ಸುಮ್ಮನಿರು, ಹಿಂದಾಗಡ್ಸಿ 1 ತಾಸು ಬಿಟ್ಟು ಅಯ್ಯ ಪ್ರೇಮಕ್ಕ ಮತ್ತು ನಮ್ಮ ದೊಡ್ಡಪ್ಪನ ಮಗ ರೊಕ್ಕ ಕೊಡ್ತಾನ ಮಂದಿಗೆ ಒಟ್ಟು ಬಡ್ಡಿ ಹಂಗೆ. ಎಷ್ಟಕ್ಕೆ ಕೊಡ್ತಾನ ಏನೋ ಗೊತ್ತಿಲ್ಲ, ನಿನಗೆ ಬೇಕಂದ್ರೆ ನಾ ಕೇಳಿ ಹೇಳ್ತೀನಿ ಅಂತ ಅನ್ನ. ಮತ್ತು ರೊಕ್ಕ ಬೇಕಂತ ಯಾವಾಗ ಕೇಳ್ಬೇಕಿನ್ನ? ಮನೆಗೆ ಹೋಗಿ ಫೋನ್ ಹಚ್ಚಿ ಕೇಳಿ ಹೇಳ್ತೇನವ ಅನ್ನ. ಮನೆಗೆ ಬಂದು ನೀ ಏನು ಫೋನ್ ಹಚ್ಚಕ್ಕೆ ಹೋಗ್ಬೇಡ, ಆಕಿನ ದಾರಿ ನೋಡಿ ಆಕಿನ ಫೋನ್ ಹಚ್ತಾಳ. ಹಚ್ಚಿಂದ ಏನ್ ಅನ್ಬೇಕ? ಹಚ್ಚಿಂದ ಮೊದ್ಲ ಹಲೋ ಅನ್ಬೇಕ. ಅಯ್ಯ ನನಗಷ್ಟು ಗೊತ್ತಿಲ್ಲನ, ಹಲೋ ಅಂದಿಂದ ಏನ್ ಅನ್ಬೇಕು ಹೇಳ? ಹಲೋ ಅಂದಿಂದ ಇಲ್ವಾ? ಮತ್ತ ಪ್ರೇಮಕ್ಕ ಕೇಳಿ ನೀವ ನನಗೂ ಹರೇದಾಗ ಹೊಳ್ಳಿ ಹಚ್ಬೇಕಂದ್ರೆ ಆಗ್ಲೇ ಇಲ್ಲ. ಹಾರೆ ಒಂದು ಮನಿ ಬಂದಿಂದ ತುಂಬಿರ್ತಾವು, ಮತ್ತು 5 ರೂಪಾಯಿ ಬಡ್ಡಿ ಅಂದ ನೋಡುವ, ನಿನಗೆ ಏಟ್ ಬೇಕು ರೊಕ್ಕ ಹೇಳು, ಮತ್ತು ಹ್ಞೂ ಅಂದ್ರೆ ನಾ ಕೇಳ್ತೇನೆ ಅವನ್ನ ಅನ್ಬೇಕು. ಅಲ್ಲ ಅವ್ರು ಇವ್ರ ಹೆಸರು ಯಾಕೆ ಹೇಳ್ಬೇಕು? ನಮಗೂ ಅಂತ ಕೊಟ್ರೆ ಹೆಂಗೆ? ನೀನು ಅಂತ ಹೇಳಿದ್ದೀನಿ ತಿಟ್ಕೋ. ಆಕೆ ಹೊಳ್ಳಿ ನಿನಗೆ ಬೇಷ್ ಹಂಗೆ ಹೆಟ್ತಾಳ. ಏನಂತ ಗೊತ್ತನ? ಹೊಲ ಮಾಡೋದು ಏನು ಸುಖ ಇಲ್ಲಿ ಬಿಡುವ, ಕೂಲಿ ಮಾಡಾರ ಹೊಲ ಮಾಡೋರಿಗೆ ಬಡ್ಡಿ ಹಂಗೆ ರೊಕ್ಕ ಕೊಡ್ತಾರ ಅಂತ ಕಾಲ್ ಬಂತು ಅಂತೇಳಿ ಊರು ತುಂಬ ಟಾಮ್ ಮಾಡ್ತಾಳೆ ನಿನ್ನ ಹೆಸರು. ಹೌದಾ ಯವ್ವ? ಹಂಗಾರೆ ನನ್ನ ಹೆಸರು ಹೇಳಂಗಿಲ್ವಾ ಯವ್ವ? ನಾನು ಪರಂದು ಅಕ್ಕ, ಪ್ರೇಮಂದು ಅಕ್ಕ ಬಂದಿಲ್ರಿ ಇನ್ನೂ? ಅಯ್ಯ ಬಾರಪ್ಪತ್ತವ, ಬಂದೇ ಇಲ್ಲ ನೋಡ ಇನ್ನ ಪ್ರೇಮಕ್ಕ. ಕುಂದ್ರಿ ಬರ್ಲೇಪತ್ತವ, ಇಲ್ಲೇ ಆಶೆ ಹೋಗ್ಬೇಕು, ಬರ್ತಾಳ. ಏನು ಕುಂದರ್ತೀರಿ ಪರಂದು ಅಕ್ಕ, ಒಂದಿಟ್ಟು ನಿಂದರ್ತೇನೆ ಬಿಡ್ರಿ. ಮತ್ತೇನು ಕಟ್ಕೊಂಬಂದಿಲ್ಲ ಪತ್ತವ? ಯವ್ವ ನಮ್ದು ಸಾಸ್ಗೂ ಇವತ್ತು ಜಗಳ ಮಾಡೈತಿ ಭಾಳ, ಶಟ್ಕೊಂಡು ಹಂಗೆ ಬಂದೀನಿ, ಏನು ತೊಗೊಂಡು ಬಂದಿಲ್ಲ. ನಿಮ್ದ ರೊಟ್ಟಿ ಇರ್ತೈತಲ್ಲ ಅದನ್ನ ಕೊಡ್ರಿ ತಿಂತೇನಿ. ಅಯ್ಯ ನಾವು ಇವತ್ತು ರೊಟ್ಟಿ ಕಟ್ಕೊಂಬಂದಿಲ್ಲ ಪತ್ತವ, ಒಂದತ್ತ ನಾವು ಅದಕ್ಕೆ ಅಲ್ಲೇ ಗಿರ್ಮಿಟ್ಟು ಮಿರ್ಚಿ ತರಿಸ್ಕೊಂಡ್ರಾತಂತ ಹೇಳಿ ಹಂಗೆ ಬಂದೇವೆ ನೋಡು. ಹೋಲಿ ಬಿಡ್ರಿ, ನಿಮ್ಮ ಕೂಟ್ ನಾನು ಗಿರ್ಮಿಟ ಮಿರ್ಚಿ ಹೊಡಿತೀನಿ ಇವತ್ತು. ರೇಣಿ ಪ್ರೇಮಕ್ಕ ಅಂತ ನೋಡಲ್ಲಿ ಬರಾಕತ್ಲು, ನಾ ಹೇಳಿದ್ ನೆನ್ಬಿಟ್ಟಗೋ, ಏನ ಬಡ್ರ ಮಾಡಬೇಡ. ಆತ್ ತಗೋ, ನೀ ಹೇಳ್ದಂಗೆ ಮಾಡ್ತೇನೆ. ಅಯ್ಯಯ್ಯ ಏನು ಒಳ್ಳೆ ಬುದ್ಧಿ ಬಂದೈತೇವ, ಆಗಲೇ ಬಂದು ಕುಂತಿರಲ್ಲ. ಅಲ್ಲ ಹೊತ್ತಾಗಿ ಬಂದ್ರೆ 108 ಕಿತಿಬಿ ಮಾತಾಡ್ತಿದ್ದಿ, ಮತ್ತು ದೌಡ್ ಬಂದ್ರೆ ಮತ್ತೇನು ತಿಂಡಿ ಮಾತು ನಿಂದು ಅಂತಾನೆ. ಹೊತ್ತಾಗಿ ಬಂದು ಕೂಡಲೇ ಗಡಿಗೆ ಮಾಡ್ತೀವಿ ಮಸಡಿ. ಯಾವತ್ತ ಅರ್ಧ ತಾಸು ಆತಿಲ್ ಕುಂತು ನಾವು ಇನ್ನೂ ಬರಕ್ಕೆ ತಯಾರಿಲ್ಲ.
10 ಸರಿ ಉದ್ರಿದ್ರ ಒಮ್ಮಿನೂ ದೌಡ್ ಬರ್ತಿದ್ದಿಲ್ಲ ಇವರು. ಇವತ್ತು ಅರ್ಧ ತಾಸು ಮೊದ್ಲು ಬಂದಾರ ಅಂದ್ರೆ ಏನ ಮಸಲತ್ತೈತಿ. ನೋಡಿದ್ರು ತುಟ್ಟಿ ಪೀಕ್ ಐತಿ. ಇವ್ವ ನಾನು ಮೈ ತುಂಬ ಕಣ್ಣಿಟ್ಕೋಬೇಕವಾ, ಇಲ್ಲಾಂದ್ರೆ ಈ ಬಿಡಾಡಾರನ್ನ ಮಾತ್ರ ನಂಬಕ್ಕಾಗೋದಿಲ್ಲ. ಹೌದು, ಎಲ್ಲದವಲ್ಲ ನಿಮ್ಮ ರೊಟ್ಟಿ ಗಂಟೆ? ಯವ್ವ ನಂದು ಪ್ರೇಮಂದು ಅಕ್ಕ ಅತ್ತಿ ಕೂಟು ಜಗಳ ಆಗೈತಿ ಮುಂಜಾನೆ, ಮತ್ತು ಚಟ್ಕೊಂಡ್ಗೂ ಹಂಗ ಬಂದೇನಿ. ಯವ್ವ ನಮ್ಮ ಅಂತೂ ರೊಟ್ಟಿ ಗಂಟೆ ಇಲ್ಲ ಪ್ರೇಮಕ್ಕ, ಯಾಕಂದ್ರೆ ನಾವು ಒಂದತ್ತದೇವೆ. ಆ ಪೂಜಾರ್ ಹುಡುಗ ಆಳಿಗೆ ಗಿರ್ಮಿಟ್ಟಿ ಮಿರ್ಚಿ ತರಕ್ಕೆ ಹೋಗಿರ್ತಾನ ಕಾಕನಂಗಡ ಮಧ್ಯಾಹ್ನ ತರಿಸ್ಕೊಂಡು ತಿಂದ್ರ ಅಥವಾ ಇವ ಎಲ್ಲಿದು ಉಪ್ಪಿಟ್ಟು ಅವಲಕ್ಕಿ ಹೋಗೋದಿಲ್ಲ ಅದಕ್ಕೆ. ಅಯ್ಯ ಪಿಸರ್ಯಾರ ಮತ್ತೆ ಮೊದ್ಲೇ ಹೇಳ್ಬೇಕಿಲ್ಲ, ನಾ ರೊಟ್ಟಿ ಕಟ್ಟಿ ನನ್ನ ಗಂಡನ ಕೈ ಕೊಟ್ಟು ಬಂದೇನಿ ತಗೊಂಬರ್ರಿ ಅಂತ ಹೇಳಿ. ಮೊದ್ಲೇ ಹೇಳಿದ್ರ ರೊಕ್ಕನಾರು ತರ್ತಿದ್ನೆ, ಗಿರ್ಮಿಟ್ಟು ಮಿರ್ಚಿ ತರಿಸ್ಕೊಂಡು ತಿಂತಿದ್ದೆ ನಾನು. ಈಗ ಹೇಳ್ತಿರಲ್ಲ ನೀವು. ಈಗಾರ ಏನಾಯ್ತ ಗೌಡ್ರಿಗೆ ಫೋನ್ ಮಾಡಿ ಬ್ಯಾಡ್ ತಗೋರಿ ಮತ್ತು ರೊಟ್ಟಿ ಗಂಟೆ ಹಾಕ್ತಿರ್ತೀರಿ ಮನ್ಯಾಗ ಇಟ್ಟು ಬರ್ರಿ ಅಂದು 100 ರೂಪಾಯಿ ಇಸ್ಕೋ ತಣ್ಣಗೆ ತರಿಸ್ಕೊಳ್ಳೋಣ ಮಧ್ಯಾಹ್ನ. ತಡಿಲಿರಿ ನೀ ಹಂಗೆ ಮಾಡ್ತೇನೆ. ಹಲೋ ರೀ, ಅಯ್ಯ ಇವತ್ತು ಒಂದತ್ತದೇನ್ರ ನಾನು ಲಕ್ಷಣ ಇಲ್ಲ ಅದಕ್ಕೆ ಮತ್ತು ರೊಟ್ಟಿ ಕಟ್ಟಿಟ್ಟೇನಿ. ಬ್ಯಾಡ್ ತಗೋರಿ, 100 ರೂಪಾಯಿ ಆ ಪೂಜಾರಿ ಹುಡುಗನ ಫೋನ್ಪೇ ಮಾಡಿಬಿಡ್ರಿ. ನಾನು ಗಿರ್ಮಿಟ್ ಮಿರ್ಚಿ ತಂದು ಕೊಡ್ತಾನೆ ಅಲ್ಲೇ ಮಧ್ಯಾಹ್ನದಾಗ ಹೊಲದಾಗ. ಅದಕ್ಕೆ ಮತ್ತೆ ಹೇಳಕ್ಕೆ ಫೋನ್ ಹಚ್ಚಿದೆ. ನಡ್ರಲ್ಲೇ ಹೋಗುನ. ಎಂಥ ಹಡ್ಕಾಸ್ ಬಿ ನನ್ನ ಮಕ್ಕಳು ಅದಾರ ಇವ್ರು. ಹಾಂ, ರೊಟ್ಟಿಗೂ ಗಂಟೆಗೆ ಬಿಟ್ಟು ಬರಾಕ್ ಹೇಳಿದ್ರು ನೋಡು. ನಾವು ಉಪವಾಸ ಇರಬೇಕು, ತಿಂತಿದ್ದಿಲ್ಲ ನಾನು. ಅಲ್ಲ, ಇವರು ಗಿರ್ಮಿಟ್ಗೆ ತಿಂತಿದ್ರು, ನಾನು ರೊಟ್ಟಿಗೆ ತಿಂತಿದ್ದಿಲ್ಲ. ಬಾರ್ಲೇ ಪಾತವ ಬಡ ಬಡ. ಹ್ಞೂ ರೀ ಪ್ರೇಮಂದು ಅಕ್ಕ ಬಂದೆ. ಪ್ರೇಮಕ್ಕ ಅಡ್ಡ ಹಿಡೇನೇನು ಸಾಲ ಉದ್ದ ಹಿಡೇನ? ಈಗ ಉದ್ದು ಸಾಗಂಗಿಲ್ಲ ಬಿಡ್ಲೆ, ಅಡ್ಡ ತಕ್ಕೊಂತ ಹೋಗುನು. ತಗೋರ್ಲಿ 2 ಸಾಲ ತಗೋರೆ, ಮತ್ತೆ ಅಲ್ಲಿ ಹೋಗಿ ಮುಟ್ಟಿಸಿ ಹೊಳೆ ಬರೋಣಂತ. ರೇಣಿ ನೆನಪೈತಿಲ್ಲ ನಾ ಹೇಳಿದ್ದೆ? ಅಯ್ಯ ನೆನಪಿಟ್ಕೊಂಡು ನೀವ ಯಾವಾಗ ಕೇಳ್ತಾನ ಕಾಯಕತ್ತೀನಿ. ಪ್ರೇಮಂದು ಅಕ್ಕ ನನ್ನ ಕಡೆ ಗಿರ್ಮಿಟ್ಗೂ ಮಿರ್ಚಿಗೂ ರೊಕ್ಕ ತಂದಿಲ್ಲ, ನಿಮ್ದಕ್ಕೂ ಕೊಡ್ರಿ, ನಮ್ದು ಪಗಾರನ್ಯಾಗ ಮುರ್ಕೋರಿ. ಪಾತವ ಪಾರವ ರೇಣವ, ನಿಮ್ಮ ಕೂಲಿ ರೊಕ್ಕ ಒಂದು 15 ದಿನ ಬಿಟ್ಟು ಕೊಡ್ತೀನಿರಲೇ. ಯಾಕ ಪ್ರೇಮಕ್ಕ 15 ದಿನ ಬಿಟ್ಟ? ಇವ ನಮ್ಮ ಕೊಡ್ಕೊಳ್ಳಿದಾವಲ್ಲ ಇವ ಹೊರಗೆ ಹೆಂಗೆ ಬೇ ಸಂತಿ ಪ್ಯಾಟಿ ಮ್ಯಾಗ ಮ್ಯಾಗ ಹಬ್ಬ. ಇವ ಎಷ್ಟು ರೊಕ್ಕಿದ್ರು ಇಡೋಗಂಗಿಲ್ಲ ಪ್ರೇಮಕ್ಕ. ಅದೇ ಶೇಂಗಾ ತಗೊಂಡು ಹೋಗ್ಯಾನ ನಮ್ಮ ಹಿರೇ ಮಗ ಮಾರಾಕ, ಇನ್ನೂ ಪಟ್ಟಿ ಬಂದಿಲ್ಲ. ಅದು ಬಂದು ಕೂಡಲೇ ಜಳ ಕೊಟ್ಟ ಬಿಡ್ತೇನೆ. ಇವ ನಾ ಏನು ತಗೊಳಂಗಿಲ್ಲ. ಅಂದ್ರೆ ನಿನಗೇನ್ರಿ ರೊಕ್ಕ ಬೇಕಾಗಿತ್ತನ ಪ್ರೇಮಕ್ಕ ಆಳಿಗೆ ಪಾಳಿಗೆ ಕೊಡಾಕ? ಅಯ್ಯ ಹುಚ್ಚು ಮೇನ್ರಿ, ಸುಮ್ಮನಿರು, ಏನು ಮಾತಾಡ್ಬೇಡ ಅಂತ ಹೇಳೀನಿ. ನಡಕ್ ಮಾತಾಡಿ ಎಲ್ಲ ಹದಿಗೆಡ್ಸ್ ನೋಡಿದೆ ನಾನು. ಈಕಿದೊಂದು 20 ನಂದೊಂದು 20 ಕೂಡಿಸಿ ಕೊಟ್ರಾತ ಬಡ್ಡಿ ಹಂಗಂದ್ರೆ ಎಲ್ಲ ಹಾಳು ಮಾಡಿ ಇಡ್ತು ನೋಡಿದ್ರಿ. ಏನಿ ರೊಕ್ಕ ನನಗೇನು ಬೇಡವಾ? ಈಗ ಯಾರು ರೊಕ್ಕ ಕೊಡೋರದಾರ? ನಮ್ಮ ದೊಡ್ಡಪ್ಪನ ಮಗ ಕೊಡ್ತಾನ ಬಡ್ಡಿ ಹಂಗೆ ರೊಕ್ಕ. ಅದಕ್ಕೆ ಬೇಕಂದ್ರೆ ಇಸದ್ ಕೊಟ್ರಾತಂತ ಹೇಳಿ ಕೇಳೀನಿವ ನಾನು. ಬಡ್ಡಿ ಹಂಗ ಯವ್ವ ಮರಿಬೇಡ ಇವ, ಬಡ್ಡಿ ಹಂಗೆ ತಗೊಂಡು ಬಡ್ಡಿ ತುಂಬಿದ್ರಾಗ ನಮ್ಮ ಮನೆ ಹೊಲ ಎಲ್ಲ ಮುಳಿಗೆ ಹೋಗಿರ್ಬೇಕಲ್ಲ. ಯವ್ವ ಈ ಹುಚ್ಚು ಮಿಂಡ್ರಿಗೆ ಯಾಕಾರ ಹೇಳಿದ್ನಿ ನಾನು, ನಂದು ತಗೊಂಡು ನಾನು ಹೊಡ್ಕೋಬೇಕು ನೋಡು. ಹಾಂ, ಸುಮ್ ಗದ್ಲಿಲ್ದಂಗೆ ನಂದ ಒಂದು 20 ಕೊಟ್ಟಿದ್ರೆ ತಣ್ಣಗೆ ಸುಖ ಇರ್ತಿತ್ತು. ಇದೆಲ್ಲ ಹದಗೆಡಿಸ್ಬಿಡ್ತು ನೋಡಿದ್ ಹೆಣ್ಣಿದೆ. ಇನ್ನು ಜಲಮ್ದಾಗಿ ಬಡಕ್ ಬಾಯಿ ರೇಣಿಗಂತರೂ ಮೊದ್ಲು ಯಾವುದು ಗುಟ್ಟು ಹೇಳಬಾರ್ದಿಕ್ಕಿಗೆ. ಅಕ್ಕ ನಮ್ದಕ್ಕೂ ಗಿರ್ಮಿಟ್ಗೂ ರೊಕ್ಕ ಕೊಡ್ತೀರಲ್ಲ, ಮತ್ತು ನಾ ಮುಂಜಾನೆಗೂ ನಾಷ್ಟಾಗೂ ಮಾಡಿಲ್ಲ, ಏನೂ ಇಲ್ಲ, ಹೊಟ್ಟಿಗೂ ಭಾಳ ಹಸ್ತೈತಿ. ಅಯ್ಯ ಹಂಗಾರಪ್ಪ ಅಥವಾ ತಡ್ಲೆ, ನನ್ನ ರೊಟ್ಟಿ ಗಂಟೆ ಐತಲ್ಲಿ ತೊಗೊಂಬ ಅಂತ ಹೇಳ್ಬಿಡ್ತಾನೆ ನಮ್ಮ ಗೌಡಗ. ರೊಟ್ಟಿ ತಿನ್ನು ಅಂತಿ ಪಾಪ, ನೀನು ನಾಷ್ಟ ಮಾಡಿಲ್ಲ ಅಂದ್ರೆ ತಿನ್ನು. ಅಯ್ಯೋ ಅಯ್ಯೋ ನನಗೆ ಎಷ್ಟು ಖುಷಿಯಾಗಿತ್ತು ಬಡ್ಡಿ ಹಂಗೆ ತಗೊಂತ ಅಂದ್ರೆ ಬೇಡ ಅಂತ ಅಲ್ಲಿಕ್ಕಿ ರೊಕ್ಕನ. ಊರು ಪಿಸ್ರಿ, ನಾ ಹೇಳಿದ್ದೇನ ನೀ ಮಾಡಿದ್ದೇನ? ತಣ್ಣಗೆ ಬಡ ಬಡ ಕಳೆ ತೆಗಿ. ಅಯ್ಯಯ್ಯ ನಾ ಏನು ಮಾಡೇನೆ? ನೀ ಹೇಳ್ದಂಗೆ ಮಾಡೇನಲ್ಲ, ಹಂಗ್ಯಾಕೆ ಮಾಡ್ತೀವಿ ರೀ? ಬರೋ ಮುಂದೆ ರೊಟ್ಟಿ ಗಂಟು ತೊಗೊಂಬರ್ರಿ. ನಿಮ್ಮ ಅವನ ಒಮ್ಮೆ ಇಟ್ಟು ಬಾ ಅಂತಿದಿ, ಒಮ್ಮೆ ರೊಟ್ಟಿ ಗಂಟು ತೊಗೊಂಬಾ ಅಂತಿದಿ. ಮತ್ತು ಪೂಜಾರಿ ಹುಡುಗ 100 ರೂಪಾಯಿ ಹಾಕಿನ ಒಂದ ತಂದಿದ್ದಕ್ಕೆ, ಮತ್ತು ಅದ್ರದ್ದು ಹೆಂಗೆ ಲೆಕ್ಕ? ಅಯ್ಯ ನಾ ಒಂದತ್ತ ಅದೇನಿ. ಆಕಿ ಪಾತವ ನಾಷ್ಟ ಮಾಡಿ ಬಂದಿಲ್ಲ ಅಂತ, ಅವ್ರ ಅತ್ತಿ ಕೊಟ್ಟು ಜಗಳ ಮಾಡಿ ಹಂಗೆ ಬಂದತ್ತಂತ ಪಾಪ. ಆಕಿ ತಿಂತಾಳ, ಅದಕ್ಕೆ ತೊಗೊಂಬಾ ಅಂತ ಹೇಳಕ್ಕೆ ಹಚ್ಚಿದ್ದೆ. ಅವರು ಸಾದಿಕನ ಹೆಣ್ಮಕ್ಳಿಗೆನ? ಅಯ್ಯ ನನಗೇನು ಗೊತ್ತು, ತೊಗೊಂಬರ್ತೇನೆ ತಗೋ. ಅಲ್ಲಿ ಪ್ರೀಮಿ ಕೇಳ, ಅವ್ರು ಚಿಕನ್ ಸಾರು ಮತ್ತೆ ಯಾವಾಗ ಮಾಡ್ತಾರ? ಇಲ್ಲ ನೋಡ, ಸಾರು ಪಾರು ಅಂದಿ ಮಾನಿಗಡಿ ಮತ್ತು ನೆಟ್ಟಗ ಇರಂಗಿಲ್ಲ ನಿಂದ. ನಿನಗೇನ ಮಾನಿಲ್ಲ ಮರ್ಯಾದಿಲ್ಲ, ನಿನಗೊಳೆ ತಿನ್ನ ಚಟ ಅದು. ಮತ್ತೇನು ಚಿಕನ್ ಸಾರು ನೀ ಮನ್ಯಾಗ ಮಾಡ್ತೀನ? ಅಯ್ಯ ನಿನ್ ದುರ್ಗ ಉಣ್ಣುಂಗ್ಲಿ ಮನ್ಯಾಗ ಮಾಡ್ತೀಯ? ನಿನಗೇನ ಎಲ್ಲ ಬಿಟ್ಟ ನಿಂತೇನ ಏನು ನೀನು? ನೀ ಮಾಡಂಗಿಲ್ಲ, ನನಗೆ ಗುರ್ತೈತಿ. ತಣ್ಣಗಿರ ಅವ್ರಿಗೆ ಇವ್ರಿಗೆ ಸಾದಿಕನ ಹೆಣ್ಮಕ್ಳಿಗೆ ಹೇಳು, ನನಗೆ ಒಂದು ವಾಟೆ ಕೊಟ್ಟು ಕಳಿಸ್ತಾರ ಉಂತನ್ ನಾನು. ಈಗ ಇಲ್ಲಿ ಎಲ್ಲರೂ ಅದಾರ, ಇಡ ಈಗ ಫೋನ್ ಬುತ್ತಿ ಗಂಟೆ ತಗೊಂಬ ನೆನಪು ಮಾಡಿ, ಮತ್ತೆ ನಾವು ಆಕೆ ಬೇಕಿದ್ದಾಗ ಹೇಳ್ತಾನೆ ತಗೋ. ಹಾಂ ಆತು, ಬರ್ತೇನೆ ತಗೋ. ನಾ 1 ಗಂಟೆ ಅನ್ನಮಟ ಅಂದ್ರೆ ಹೊಲ್ದಾಗಿರ್ತೇನೆ. ಪರಕ ಗಿರ್ಮಿಟ್ ಮಿರ್ಚಿ ತರಕ್ಕೆ ಹೇಳಿ ಇಲ್ಲ ಮತ್ತೆ ಪೂಜಾರ ಹುಡುಗ. ಮತ್ತೆ ಹೋಗಿಗ ನಾವು. ಅಯ್ಯ ಮುಂಜಾನೆ ಬರೋಬೇಕಾರೆ ಹೇಳಿ 4 ಪ್ಲೇಟ್ ತಂದು ಕೊಡಪ್ಪ, ಏಟಕ್ಕೆ ರೊಕ್ಕ ನಾ ಕೊಡ್ತೇನೆ ಅಂತ ಹೇಳಿ ನಾವು. ಪರವ
ತಡಿ ನಮ್ಮ ಮನ್ಯಾನವ 100 ರೂಪಾಯಿ ಫೋನ್ ಪೇ ಮಾಡ್ಯಾನಂತ ಅವ್ನ ಫೋನಿಗೆ ಮತ್ತು ಅದನ್ನು ಮುರಿದು ಏಟಕ್ಕತಿ ಕೊಡೋಣಂತ. ಆತು ತಗೋರಿವ ಹಂಗೆ ಮಾಡೋಣ. ಪಾತವ್ವ ಇವ ಸಾರು ಮಾಡಿದ್ರೆ ನನ್ನ ಗಂಡಗೆ ಒಂದು ವಾಟಿ ಸಾರು ಅಂತಲೇ ಮಾಡ್ದಾಗ ಕೊಟ್ಟು ಕಳಿಸ್ತೀಯ? ಅಯ್ಯೋ ಅಕ್ಕ, ನೀವು ಕೇಳೋದು ಹೆಚ್ಚು ನಾ ಕೊಡೋದು ಹೆಚ್ಚು. ನಮ್ದು ಅಣ್ಣಾರ್ಗೂ ನಾ ಮಾಡಿ ಕಳಿಸ್ತೀನಿ ಬಿಡ್ರಿ. ನೀ ನೋಡಲಿ ಗೌಡ್ರು ಫೋನ್ಯಾಗ ಚಿಕನ್ ಸಾರು ಮಾಡಿದ್ರೆ ಕೊಡು ಅಂತ ಹೇಳಿ ಅವ್ರು ಸಾಧಿಕರು ಹೆಣ್ಮಕ್ಳಿಗೆ ಅಂದ್ರೆ ಈಕಿ ನೋಡು ಪ್ರೇಮಕ್ಕನ ಕಿವ್ಯಾಗ ಹೋಗಿ ಹೆಂಗೆ ಹೇಳತ್ತ ಹುಡುಕಿಗೆ. ಇವ ಸಾರಾರ ಇಸ್ಕೋವಲ್ಲ, ಪಲ್ಯನಾರ ಇಸ್ಕೋವಲ್ರಿ, ಏನು ಮಾಡ್ಬೇಕು? ನಮ್ಮ ರೊಕ್ಕ ಇಸ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ನೀನೇ ನನಗೆ ಆಸೆ ಹುಟ್ಟಿಸಿದಿ, ನೀನೇ ನನ್ನ ರೊಕ್ಕ ಎಲ್ಲರ ಬಡ್ಡಿಯನ್ನು ಕೊಡಿಸ್ಬೇಕು ನೋಡು. ಈಕಿ ರೊಕ್ಕನ 3 ರೂಪಾಯಿಗೆ ತೊಗೋಬೇಕಾ, ಹೊರಗೆ 5 ರೂಪಾಯಿ ಕೊಡ್ಬೇಕು. ಸುಮ್ಮನೆ ನನಗೇನು ಇಲ್ಲದೆ 2 ರೂಪಾಯಿ ಉಳಿತೈತಿ. ತಣ್ಣಗೆ ಹಿಂಗೆ ಮಾಡ್ತೇನೆ ತಡಿ ನಾನು. ಇವು ಆತು ತಗೋರ್ಲೇರಿನಿ, ಬೆನ್ನಿಗೆ ಬಿದ್ದ ಅಕ್ಕಂಗ್ಯಾರ್ಕಿಂತ ಹೆಚ್ಚದಿ ನಿನಗಿಲ್ಲ ಅಂತ ನಾನು. ಆದ್ರೆ ರೇಣಿ 5 ರೂಪಾಯಿ ತೊಗೊಳೋದು ಭಾಳ ಕಡಿಮೆ ಬಿಡಲಿ. 3 ರೂಪಾಯಿ ಆದ್ರೆ ನೀ ಅಂತಾರ. ಇವ 3 ರೂಪಾಯಿನ 5 ರೂಪಾಯಿನ ಒಟ್ಟು ನಾನು ಬಡ್ಡಿ ದುಡಿಬೇಕು ನೋಡ್ರಿ ರೊಕ್ಕ. ತಡಿ ಯಾರ ಚಲೋ ಹೊಲ ಮನೆ ಇದ್ದ ರೊಕ್ಕ ಕೇಳ್ತಿರ್ತಾರಲ್ಲ ಅಂತಾರೆ ಕೊಟ್ಟು ಈಗಿಗೆ 3 ರೂಪಾಯಿ ಕೊಡ್ತೇನೆ, ನಾ 2 ರೂಪಾಯಿ ಇಟ್ಕೊತೀನಿ. ನೋಡ್ರಿ ಪರವಾರೇನವ ಪಾತವ, ಬರ್ರಿ ಗೌಡ್ರು ರೊಟ್ಟಿ ಗಂಟು ತಂದ್ರ ಆ ಪೂಜಾರಿ ಹುಡುಗನು ಬರಾಕತ್ತತ್ ನೋಡ್ರಿ ಚೀಲ ತೊಗೊಂಡು. ನೋಡ್ರಿ ಅವು ಸುಡವ ತಿನ್ಬೇಕು, ಮಿರ್ಚಿ ಮತ್ತು ಕುತ್ತಿಗೆಗೆ ಸಿಗ್ತಾವೆ, ತಿಂದು ಮತ್ತು ಮಾಡೋಣಂತ ಬರ್ರಿ. ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಶೇರ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ನನ್ನ ಧನ್ಯವಾದ. ಹಿಂಗೆ ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೋತೇನೆ.